Yes, my dear friends, once again welcome to a very interesting part of English. ಈಗ ಎರಡು ವಿಷಯಗಳ ಇರುವಂತಹ ಒಂದು ವಿಷಯವನ್ನು ಕಲಿಯೋಣ. ಇದರಲ್ಲಿ ಕಂಜಂಕ್ಷನ್ಸು ಇದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಇದೆ. ಓಕೆ, ಮೊದಲು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಪ್ರಶ್ನೆಯನ್ನು ಹಲವಾರು ರೀತಿ ಕೊಡಬಹುದು. ಫೈಂಡ್ ಔಟ್ ದ ಎರರ್ ಪಾರ್ಟ್ ಅಂತ ಕೊಡ್ಬೋದು, ಅಥವಾ ಈ ರೀತಿ ಆಪ್ಷನ್ಗಳನ್ನ ಕೊಟ್ಟು ಯಾವ ಆಪ್ಷನ್ ತುಂಬಿರಿ ಅಂತ ಹೇಳ್ಬೋದು. ಓಕೆ, ಐದರ್ ಮೋಹನ್ಸ್ ಫ್ರೆಂಡ್ಸ್ ಆರ್ ಮೋಹನ್ ಡ್ಯಾಶ್ ಬ್ರೋಕನ್ ದ ಟೇಬಲ್ ಹ್ಯಾಸ್ ಬರಿಬೇಕಾ, ಹ್ಯಾವ್ ಬರಿಬೇಕಾ? ಮುಂದಿನ ವಾಕ್ಯದಲ್ಲಿ ನೀದರ್ ಮೋಹನ್ ನಾರ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಬ್ರೋಕನ್ ದ ಟೇಬಲ್ ಹ್ಯಾವ್ ಬರಿಬೇಕಾ, ಹ್ಯಾಸ್ ಬರಿಬೇಕಾ? ಓಕೆ, ಇನ್ನು ನೆಕ್ಸ್ಟ್ ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದ ಟೀಚರ್ ಡ್ಯಾಶ್ ರೀಡಿಂಗ್ ಅ ಬುಕ್ ಈಸ್ ಬರಿಬೇಕಾ, ಆರ್ ಬರಿಬೇಕಾ? ಓಕೆ, ಎಸ್, ಇವೆಲ್ಲವುಗಳಿಗೆ ಈ ಎಲ್ಲ ಗೊಂದಲಗಳಿಗೆ ಪೂರ್ಣ ವಿರಾಮ ಸ್ನೇಹಿತರೆ. ಓಕೆ, ಒಂದು ಅತ್ಯಂತ ಸರಳವಾದ ಆಸಕ್ತಿಮಯ ನಿಯಮ ತಿಳ್ಕೊಳ್ಳೋಣ. ವೆನ್ ಟು ಸಬ್ಜೆಕ್ಟ್ಸ್, ಯಾವಾಗ ಎರಡು ಕರ್ತು ಪದಗಳು ಆರ್ ಜಾಯಿಂಡ್ ಬೈ ಕಂಜಂಕ್ಷನ್, ಸಂಯೋಜನಾವ್ಯಯ, ಸಮುಚ್ಚಯ ಅಂತ ಹೇಳ್ತೀವಿ. ಯಾವಾಗ ಎರಡು ಕರ್ತು ಪದಗಳು ಎರಡು ಸಂಯೋಜನಾವ್ಯಯಗಳಿಂದ, ಯಾವ್ಯಾವು? ಐದರ್ ಆರ್ ದಿಂದ, ಅಥವಾ ನೀದರ್ ನಾರ್ ದಿಂದ, ಅಥವಾ ನಾಟ್ ಓನ್ಲಿ ಬಟ್ ಆಲ್ಸೋ ಎಂಬ ಕಂಜಂಕ್ಷನ್ಗಳಿಂದ, ಸಂಯೋಜನಾವ್ಯಯಗಳಿಂದ ಜೋಡಿಸಲ್ಪಡ್ತವೆ. ಆವಾಗ ವರ್ಬ್ ಕ್ರಿಯಾಪದ ಏನಿದೆ ಅಗ್ರಿ ವಿತ್, ಅದು ಹೊಂದ್ಕೊಳ್ಳೇಬೇಕು, ಅದಕ್ಕೆ ಒಪ್ಪಬೇಕು. ಎದಕ್ಕೆ? ಎರಡನೆಯ ಕರ್ತು ಪದವಿಗೆ. ಎರಡನೇ ಕರ್ತು ಪದ ಏಕವಚನ ಬಹುವಚನ, ಅದರ ಮೇಲೆ ವರ್ಬ್ ಡಿಪೆಂಡ್ ಆಗುತ್ತೆ, ಅವಲಂಬನೆ ಆಗುತ್ತೆ. ಓಕೆ, ಈಗ ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ. ವೆನ್ ಟೂ ಸಬ್ಜೆಕ್ಟ್ಸ್ ಆರ್ ಜಾಯಿಂಡ್ ಬೈ ಕಂಜಂಕ್ಷನ್ ಐದರ್ ಆರ್, ನೀದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ವರ್ಬ್ ಶುಡ್ ಅಗ್ರಿ ವಿತ್ ಸೆಕೆಂಡ್ ಸಬ್ಜೆಕ್ಟ್. ನೆನಪಿಟ್ಕೊಳ್ಳಿ. ಈಗ ಈಸಿಯಾಗಿ ಈ ಉತ್ತರಗಳನ್ನ ಬಡಿಬಹುದು. ಓಕೆ, ನೋಡಿ, ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಹುವಚನ ಇರೋದ್ರಿಂದ ದೇ ಇದೆ. ಬಟ್ ಆಲ್ಸೋ ದ ಟೀಚರ್ ಒಬ್ಬರೇ ಇದ್ದಾರೆ, ಹಿಂಗಾಗಿ ಹಿ ಆರ್ ಶಿ ಡ್ಯಾಶ್ ರೀಡಿಂಗ್ ಅ ಬುಕ್. ಇನ್ನು ಇದಾಗಬೇಕಾದ್ರೆ ಸರ್ವನಾಮ, ಯಾವ ಸರ್ವನಾಮಗಳ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ಗಳು ನಿಮಗೆ ಈಗ ಅದು ಗೊತ್ತಿದೆ. ಆಮ್ ಅನ್ನ ಐ ಜೊತೆಗೆ, ಈಸ್ ಅನ್ನ ಹಿ ಶಿ ಇಟ್ ಜೊತೆಗೆ, ಆರ್ ಅನ್ನ ದೇ ಯು ವಿ ಜೊತೆಗೆ ಬಳಕೆ ಮಾಡಬೇಕು. ಆಮ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗುತ್ತೆ, ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗುತ್ತೆ, ಆರ್ ಪಾಸ್ಟ್ ಟೆನ್ಸ್ ಅಲ್ಲಿ ವೇರ್ ಆಗುತ್ತೆ. ಇವೆರಡು ಫ್ಯೂಚರ್ದಲ್ಲಿ ವಿಲ್ ಬಿ ಅಥವಾ ಶಾಲ್ ಬಿ ಆಗುತ್ತವೆ. ಇಷ್ಟು ತಿಳ್ಕೊಂಡು ಆ ನಿಯಮ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೋದು. ಎರಡನೆಯ ಸಬ್ಜೆಕ್ಟ್ ಯಾವುದಿದೆ ನೋಡಿ, ಟೀಚರ್, ಏಕವಚನ, ಹಿ ಇದ್ದಾಗ ಈಸ್. ಸೊ ಹಿ ಈಸ್ ರೀಡಿಂಗ್ ಅ ಬುಕ್, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಓಕೆ, ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದ ಟೀಚರ್ ಈಸ್ ರೀಡಿಂಗ್ ಅ ಬುಕ್. ಓಕೆ, ಇನ್ನು ಇದರ ಹಿಂದಿನ ಉದಾಹರಣೆ, ನೀದರ್ ಮೋಹನ್ ಏಕವಚನ, ಹಿ ಇದೆ ಸ್ನೇಹಿತರೆ, ನಾರ್ ಹೀಸ್ ಫ್ರೆಂಡ್ಸ್ ದೇ ಇದೆ. ಸೊ ದೇ ಆರ್ ಜಾಯಿಂಡ್ ಬೈ ನೀದರ್ ನಾರ್, ದೆನ್ ಸೊ ದಿಸ್ ವರ್ಬ್ ಶುಡ್ ಅಗ್ರಿ ವಿತ್ ಸೆಕೆಂಡ್ ಸಬ್ಜೆಕ್ಟ್. ಫ್ರೆಂಡ್ಸ್ ದೇ ಇರೋದ್ರಿಂದ ದೇ ಮುಂದೆ ಹ್ಯಾವ್ ಅ ಹ್ಯಾಸ್. ಅದನ್ನು ಬರಲಿಕ್ಕೆ ಒಂದು ಈಸಿಯಾದ ಟೇಬಲ್ ಇದೆ. ಆ ಯು ದೇವಿ ಇದ್ದಾಗ ಹ್ಯಾವ್, ಹಿ ಶಿ ಇಟ್ ಇದ್ದಾಗ ಹ್ಯಾಸ್. ಆದರೆ ಎರಡನೆಯ ಸಬ್ಜೆಕ್ಟು ದೇ ಇರೋದ್ರಿಂದ ಇಲ್ಲಿ ಏನು ಬರುತ್ತೆ ಸ್ನೇಹಿತರೆ, ಹ್ಯಾವ್ ಬ್ರೋಕನ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಎರಡನೆಯ ಸಬ್ಜೆಕ್ಟಿಗೆ ನಾವು ಹೊಂದಿಸಬೇಕು. ಇದೇ ರೀತಿ ಹಿಂದಿನ ಎಕ್ಸಾಂಪಲ್ ಮಾಡಿದಾಗ ಅದ್ಲಿ ಬದಲಿ ಆಗಿದೆ. ಇಲ್ಲಿ ನೋಡಿ, ಐದರ್ ಮೋಹನ್ಸ್ ಫ್ರೆಂಡ್ಸ್, ಇದು ದೇ ಆಗತ್ತೆ ಬಹುವಚನ. ಆರ್ ಮೋಹನ್ ಹಿ ಆಗತ್ತೆ, ಡ್ಯಾಶ್ ಬ್ರೋಕನ್ ದ ಟೇಬಲ್, ಹಿ ಮುಂದೆ ಏನು ಬರಬೇಕು, ಹ್ಯಾಸ್. ಈಗ ತಾನೇ ಕಲ್ತಿದ್ದೀರಾ. ಇಲ್ಲಿ ನೋಡಿ, ಹಿ ಶಿ ಇಟ್ಟಿದ್ದಾಗ ಹ್ಯಾಸ್ ಬಳಕೆ ಮಾಡಬೇಕು, ಅದನ್ನು ಇಲ್ಲಿ ಮಾಡಿದಾಗ ರೈಟ್. ಸೊ ಐದರ್ ಮೋಹನ್ಸ್ ಫ್ರೆಂಡ್ಸ್ ಆರ್ ಮೋಹನ್ ಹ್ಯಾಸ್ ಬ್ರೋಕನ್ ದ ಟೇಬಲ್. ಈ ರೀತಿ ಕಂಜಂಕ್ಷನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇವು ಎಲ್ಲ ಥರದ ಕಮ್ಯುನಿಕೇಷನ್ ಪೇಪರ್ದಲ್ಲಿ, ಟ್ರಾನ್ಸ್ಲೇಷನಲ್ಲಿ ಉಪಯೋಗ ಆಗ್ತಾ ಇರ್ತವೆ. ಈ ರೀತಿ ಇನ್ನೂ ಆಸಕ್ತಿ ವಿಷಯಗಳನ್ನ ಮತ್ತೆ ಕಲಿತಾ ಇರೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.